ಅಂಜಿನಮ್ಮ ಎಷ್ಟು ತೇಜಸ್ವಿನಿ ಏನಾಗಬೇಕು ನಿಮಗೆ? ನಮಗೆ ನಮ್ಮ ಯಜಮಾನವ್ರ ಅಕ್ಕ ಮಗಳ ಹುಡುಗಿ. ಏನಾಯ್ತಕ್ಕ? ಗೊತ್ತಿಲ್ಲ ಅಣ್ಣ, ನಮಗೆ ನಿನ್ನೆ ಫೋನ್ ಮಾಡಿದ್ರು, ಮುದ್ದೇನಹಳ್ಳಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿ ಹಿಂಗೆ ಮಾಡ್ಕೊಂಡಿದ್ದಾರೆ ಅಂತ. ಅಲ್ಲಿಗೆ ಹೋದ್ವಿ. ಅಲ್ಲಿಗೆ ಹೋಗೋಕ್ಕೆ ಅವರು ಇದೇನೋ ಹಾರ್ಟ್ಬೀಟ್ ಏನು ವರ್ಕ್ ಆಗ್ತಾ ಇಲ್ಲಮ್ಮ, ಹುಡುಗಿಗೆ ಪೈಪೆಲ್ಲ ಆಗಬೇಕು, ಅದು ಹೊಟ್ಟೆ ಎಲ್ಲ ಇದಾಗಿದೆ ಅಂತ ಎಲ್ಲ ಹೇಳಿದ್ರು. ಹ್ಞೂ ಸರಿ ಸರ್, ನಿಮ್ದು ಏನಿದೆ ಹಂಗೆ ಮಾಡಿ ಸರ್ ಅಂದರೆ, ಒಂದು ಸತಿ ಎಲ್ಲ ನೋಡಿರಿ, ಮಾತಾಡೋಂಗಿದ್ರೆ ಮಾತಾಡ್ರಿ, ಆಮೇಲೆ ಪೈಪ್ ಹಾಕಿದ್ರೆ ಹುಡುಗಿ ಕೈಲಿ ಮಾತಾಡೋಕ್ಕಾಗಲ್ಲ, ಎಲ್ಲ ಬ್ಲಾಕ್ ಆಗಿಬಿಟ್ಟಿದೆ ಹೊಟ್ಟೆಗೆ ಅಂದರು. ಏನಾಗಿದೆ ಸರ್ ಅಂದರೆ, ಏನೋ ಚುಚ್ಕೊಂಡಿದೆ ಅಂತ ಬಂದಿದೆ ಅಮ್ಮ, ನೆನ್ನೆಲ್ಲ ಮೊನ್ನೆ ಬಂದು ಹೊಲಿಗೆ ಹಾಕ್ಸ್ಕೊಂಡು ಹೋಗಿದೆ, ತಿರ್ಗಿ ಗೌರ್ಮೆಂಟ್ ಆಸ್ಪತ್ರೆಗೆ ಇಲ್ಲಿಗೆ ಬಂದಿದ್ರಂತೆ. ಇಲ್ಲಿಗೆ ಬಂದರೆ ಇವ್ರು ಆಗಲ್ಲ ಅಂದರೆ ಮತ್ತೆ ತಿರ್ಗಾ ಅಲ್ಲಿಗೆ ಕರ್ಕೊಂಡೋಗಿದ್ದಾನೆ ಆ ಹುಡುಗನು. ಆಗ ಸಂದೀಪ್ ಅನ್ನೋ ಹುಡುಗನೇ, ಗೊತ್ತಿಲ್ಲ ಸರ್ ನಮಗೆ, ಅದು ಗೊತ್ತಿಲ್ಲ. ಕರ್ಕೊಂಡೋಗಿ ಅಲ್ಲಿ ಸೇರಿಸಿದ್ದಾನೆ, ಇಲ್ಲಿ ಕರ್ಕೊಂಬಂದು ಸೇರಿಸಿದ್ದಾನೆ, ಇಲ್ಲಿ ಆಗಲ್ಲ ಅಂದರೆ ಅಲ್ಲಿ ಕರ್ಕೊಂಡೋಗಿ ಸೇರಿಸಿ ನಮ್ಮ ಮಗನ ಕರ್ಕೊಂಡೋಗಿದ್ದಾನೆ. ಅಲ್ಲಿಗೆ ಕರ್ಕೊಂಡೋಗಿ ಹಿಂಗೆ ನಿಮ್ಮ ಅಕ್ಕ ಮಾಡ್ಕೊಂಡಿದ್ದಾಳೆ ಬನ್ನಿ ಅಂತ ಹೇಳಿದ್ದಾರೆ. ನಮ್ಮ ಮಗು ಹೋಗೋಷ್ಟರೊಳಗೆ ನಮ್ಮ ಮಗು ದಿಗ್ಲು ಬಿದ್ದು ಒಬ್ಬಳೆ ನಮಗೆ ಫೋನ್ ಮಾಡಿದ್ಲು. ನಾವೇನೋ ಆಯಿತು ಅಂತ ನಮ್ಮ ಹುಡುಗರನ್ನ ಕಳಿಸಿದ್ವಿ. ಅಲ್ಲೋದ್ರೆ ದೊಡ್ಡವ್ರು ಸೈನ್ ಬೇಕು ಅಂದ್ರವ್ರೆ, ನಮ್ಮವ್ರು ಯಾರು ಫೋನ್ ಸಿಕ್ಕಲಿಲ್ಲ. ಅವಾಗ ದೂರ ಇದ್ದೀವಿ ಅಂದರು. ಅಷ್ಟೊತ್ತು ನಾನೇ ಹೋದೆ, ನಮ್ಮ ಮಗ ಒಬ್ಬಳೆ ಇದ್ದಾಳೆ ಅಂತ, ಮಗು ನಾವು ಏನು ಮಾಡ್ತಕ್ಕಾಗುತ್ತೆ ಅಂತ ಹೋಗಿ ಸೈನ್ ಎಲ್ಲ ಮಾಡಿದ್ವಿ. ಇಲ್ಲ ಬೇಕು ಮತ್ತೆ ಇರಲೇಬೇಕು ಯಾರನ್ನ ಅಂದರು. ನಾನು ನಮ್ಮ ಮಗು ಹತ್ರನೇ ಇದ್ದೆ, ರಾತ್ರಿಯೆಲ್ಲ ಅಲ್ಲೇ ಇದ್ವಿ. ರಾತ್ರಿನೂ ಅದೇ ಹೇಳಿದ್ರು ಅವರೆಲ್ಲ, ಅದು ಹಾರ್ಟ್ಬೀಟ್ ಎಲ್ಲ ನಿಂತೋಗ್ತಾ ಇದೆ, ಅದು ಪೈಪ್ ಏನೋ ವರ್ಕ್ ಮಾಡಿ ಅವ್ರಿಗೆ BP ಎಲ್ಲ ನಾರ್ಮಲ್ ಆದರೆ ಆಪ್ರೇಷನ್ ಮಾಡ್ತೀವಿ ಅಂತ ಎಲ್ಲ ಹೇಳಿದ್ರು. ಸಾರು ಇದು ಮಾಡಿದ್ರು ಪಾಪ. ಅದಕ್ಕೆ ಸರ್ ಮೊದಲು ಶ್ರೀನಿವಾಸ್ ಅಂತ ಆಗಿದ್ರು ಚಿಂತಾಮಣಿಗೆ, ಅವ್ರು ಬಿಟ್ಟ ಮೇಲೆ ಆಗೋ ಇಲ್ಲೇನೋ ಇದ್ದಾರೆ ನೋಡಿ, ಅಯ್ಯಪ್ಪನ ಬಿಟ್ಟ ಮೇಲೆ ಇನ್ನೊಬ್ಬ ಅಯ್ಯಪ್ಪನ ಇಟ್ಕೊಂಡಿದ್ರು, ಅವ್ರನ್ನ ಮದುವೆ ಮಾಡ್ಕೊಂಡಿದ್ರು. ಅಯ್ಯಪ್ಪನ ಬಿಟ್ಬಿಟ್ಟು ಇವಾಗ ಬೇರೆ ಹುಡುಗನ ಜೊತೆ ಇದ್ದಿದ್ರು. ಹಾಂ, ಸಂದೀಪ್ ಜೊತೆ. ಗೊತ್ತಿಲ್ಲ ಸರ್, ಅದೆಲ್ಲ ನಮ್ಮ ಜೊತೆ ಬರ್ತಾ ಇರಲಿಲ್ಲ ನಮಗೆ. ಆ ಹುಡುಗನ ಬಿಟ್ಟು ಇಲ್ಲೇ ಇದ್ರು ಪೇಟೆಗೆ, ಆದರೆ ಈ ಹುಡುಗನ ಜೊತೆ ಎಷ್ಟು ದಿನದಿಂದ ಇದ್ರೋ ಗೊತ್ತಿಲ್ಲ. ಈ ಹುಡುಗನ ಬಿಟ್ಟು ಜಾಸ್ತಿ ದಿವಸನೇ ಆಗಿತ್ತು. ಇನ್ನು ಅವನ ಜೊತೆಗಿದ್ರೆ ಅವನ ಮೇಲೆ ಅಲ್ಲ ಸರ್ ಅನುಮಾನ ಬರೋದು. ಮಕ್ಕಳು ಬೇರೆ ಚಿಕ್ಕ ಚಿಕ್ಕ ಇದೆ. ಅರುಣ ಅನ್ನೋ ಹುಡುಗಿ, ಆ ಹುಡುಗನ ಸಂದೀಪ್ನು ಇಬ್ಬರು ಪರಿಚಯ ಅಂತೆ. ಆ ಹುಡುಗಿ ಕಡೆಯಿಂದನೇ ಆ ಹುಡುಗ ಸಂದೀಪ್ನ ಪರಿಚಯ ಆಗಿರೋದು. ಇವಾಗ ಅವರಿಬ್ಬರಿಗೆ ಸರ್ ಗೊತ್ತಿರೋದು. ಇನ್ನು ಮಕ್ಕಳು ಬಿಟ್ಟರೆ ಇನ್ಯಾರು ಇಲ್ಲ ಅವ್ರ ಜೊತೆ. ಏನೋ ಗೊತ್ತಿಲ್ಲ ಅಲ್ಲೇನೋ ಆಸ್ಪತ್ರೆಗೆ ಹಂಗೆ ಹೇಳ್ತಾ ಇದ್ದಾರೆ. ಕಡ್ಡಿಯಲ್ಲೆಲ್ಲ ಚುಚ್ಕೊಂಡಿಲ್ಲ, ಚಾಕುವೇ ಬಿದ್ದಿರೋದು. ನಾವು ಕಂಪ್ಲೇಂಟ್ ಮಾಡಿದ್ದೀವಿ, ನೀವೇನಿದ್ರೆ ಅದು ಮಾತಾಡಿ ಅಮ್ಮ ಅಂದರು. ನಾವೇನೋ ರಾತ್ರಿಯಿಂದನೇ ಹೋಗಿರೋದು, ನಮ್ಗೆ ಅಲ್ಲಿ ಅಡ್ಮಿಟ್ ಮಾಡೋವರೆಗೂ ನಮಗೂ ಏನೂ ಗೊತ್ತಿಲ್ಲ. ನನ್ನ ಹೆಸರು ಚೈತ್ರ, ತೇಜಸ್ವಿನಿ ನಮ್ಮ ಅಕ್ಕ ಆಗಬೇಕು. ನೆನ್ನೆ ಮನೆ ಹತ್ರ ಇರೋವಾಗ ಸಂದೀಪ ಒಂದು 5:30-6 ಗಂಟೆ ಮಧ್ಯದಲ್ಲಿ ಹಿಂಗೆ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹಾಕಿದ್ದೀನಿ, ನಿಮ್ಮ ಅಕ್ಕ ಏನೋ ಕುಡಿದ್ಬಿಟ್ಟು ಚುಚ್ಕೊಬಿಟ್ಟಿದ್ದಾಳೆ ಅಂತ ಅವನು ಹೇಳಿದ್ನು. ಹೇಳ್ಬಿಟ್ಟು ಮತ್ತೆ ನಾನು ಇಲ್ಲಿ ಕರ್ಕೊಬಂದರು. ಇಲ್ಲಿ ಸೀರಿಯಸ್ ಇದೆ, ಮುದ್ದೇನಹಳ್ಳಿ ಕರ್ಕೊಂಡು ಹೋಗಬೇಕು ಅಂತ ಹೇಳಿದ್ರು. ಮುದ್ದೇನಹಳ್ಳಿಯಲ್ಲಿ ಹೋದರೆ ಆಪ್ರೇಷನ್ ಮಾಡಬೇಕು, ದೊಡ್ಡವ್ರು ಯಾರಾದರೂ ಬೇಕು ಅಂದರು. ನಾನು ಇಲ್ಲಿಂದನೇ ನಮ್ಮ ಅಣ್ಣಗೆ ಕಾಲ್ ಮಾಡಿದೆ, ಯಾಕಂದರೆ ಒಬ್ಬರೇ ಆಗಲ್ವಲ್ಲ, ಅದಕ್ಕೆ ತೇಜಸ್ವಿನಿ ಅವ್ರ ಅಣ್ಣಗೆ ಕರೆಯೋಕ್ಕೆ ಫೋನ್ ಮಾಡಿದ್ರೆ ಅವ್ರು ಮುದ್ದೇನಹಳ್ಳಿ ಹಾಸ್ಪಿಟ್ಲಿಗೆ ಬಂದರು. ಸಂದೀಪ ಅಲ್ಲಿ ಅಡ್ಮಿಟ್ ಬಾಡಿ ಒಳಗಡೆ ಕೊಟ್ಬಿಟ್ಟು ಹೋಗ್ಬಿಟ್ಟು ಅವನು ಫೋನ್ ಮಾಡು ತಿಳಿಸಿರು ನನಗೆ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಅವನು ಹೋಗ್ಬಿಟ್ಟಿದ್ದಾನೆ ಊರಿಗೆ ನೆನ್ನೆ ಸಂಜೆ. ಮತ್ತು ನೆನ್ನೆ ಆಪ್ರೇಷನ್ ಥಿಯೇಟ್ರ್ ಕರ್ಕೊಂಡು ಹೋಗ್ಬೇಕಾದ್ರೆ ಅದೇನೋ ಪೈಪ್ ಹಾಕ್ಬೇಕಾದ್ರೆ ಆ ಥರ ಆಗಿದೆ. ಸರ್ ಒಂದು 2-3 ತಿಂಗಳಿಂದ ಅವ್ರ ಜೊತೆಯಲ್ಲಿದ್ದರು ಸರ್. ಅಂದರೆ ಕಿತ್ಲಾಡೋದೆಲ್ಲ ಅವ್ನು ಜಾಸ್ತಿನೇ ಮಾಡ್ತಿದ್ನು, ಅದರಿಂದ ಇದು ಮಾಡಿ. ಸಂದೀಪ್ ಅರುಣ ಸೈಡಿಂದ ಪರಿಚಯ ಸರ್. ಅವನು ನಮ್ಮ ಅಕ್ಕ ಹೇಳಿದ್ಲು ಅರುಣ ಸೈಡಿಂದನೇ ಪರಿಚಯ ಅಂತ ಹೇಳಿದ್ಲು. ಅಂದರೆ ಅವ್ರ ಹಸ್ಬೆಂಡ್ನ ಬಿಟ್ಟು ಅವ್ರ ಜೊತೆಲಿದ್ರು ಅಂತನಾ ಸರ್? ಅಂದರೆ ಇವು ಒಂಟಿಯಾಗಿದ್ರಲ್ವ, ಮಕ್ಕಳನ್ನಿಬ್ಬರನ್ನ ಹೋಟ್ಲಿಗೆ ಕೆಲಸ ಮಾಡಿಕೊಂಡು ಮಕ್ಕಳನ್ನ ಸಾಕೊಂತಿದ್ಲು. ಆ ಥರ ಟೈಮಲ್ಲಿ ಅರುಣ ಇದನ್ನು ಟಚ್ ಮಾಡಿಸಿರೋದು ಸರ್, ಇವನು ಕರ್ಕೊಬಂದು. ಅಂದರೆ ಇವಾಗ ಅಂದರೆ ಅವರೇ ಮಾಡ್ಕೊಂಡಿತ್ತು? ಇಲ್ಲ ಸರ್, ಮಾಡ್ಕೊಳ್ಳೋಕೆ ಚಾನ್ಸ್ ಇಲ್ಲ ಸರ್ ಅವರು. ಸರ್ ಅಂದರೆ ಅರುಣ ಮತ್ತು ಸಂದೀಪ್ ಇಬ್ಬರೇ ಮನೇಲಿದ್ದಾರೆ, ಅಂದರೆ ಮಕ್ಕಳಿದ್ರು, ಅವರಿಬ್ಬರೇ ಏನಾದರೂ ಮಾಡಿರೋಕ್ಕಾಗುತ್ತೆ, ಇನ್ನು ಮಕ್ಕಳು ಏನಾದರೂ ಮಾಡೋಕ್ಕಾಗುತ್ತಾ? ಇಲ್ಲ ಬೆಡ್ ಮೇಲಿಂದ ಕೆಳಗಡೆ ಬಿದ್ದಿರೋದು ಅಂತ ಹೇಳ್ತಿದ್ದಾರೆ ನಿನ್ನೆ ಮೊನ್ನೆ ಎಲ್ಲ. ಇವಾಗ ಫ್ಯಾನ್ ಏನಾದರೂ ಚುಚ್ಕೊಂಡ್ರೆ ನರದ ಒಳಗಡೆ ಕರಳು ಒಳಗಡೆ ಹೋಗೋರ್ಗೂ ಚಾನ್ಸಸ್ಸೇ ಇಲ್ಲ ಸರ್. ಅವ್ರ ಮೇಲೇ ಏನಾದರೂ ಹಾಂ ಅದೇ ಸರ್ ಆಗಿರುತ್ತೆ. ಹಾಂ ಸರ್ ಕೊಟ್ಟಿದ್ದೀವಿ. ಅರುಣ ಮೇಲೆ ಸಂದೀಪ್ ಮೇಲೆ ಇರ್ಬೋದು ಸರ್, ಕೊಟ್ಟಿರ್ಬೋದು. ಅವ್ರ ಮೇಲೆ ಡೌಟ್ ಇದೆ ಸರ್. ಹಾಂ ಸರ್, ಇವಾಗ ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ, ಅವ್ರಿಗೆ ನ್ಯಾಯ ಬೇಕು, ಏನಾದರೂ ವ್ಯವಸ್ಥೆ ಮಾಡಿ ನಮಗೆ. ತೇಜಸ್ವಿನಿ ಅಂತ ಅಂದ್ಬಿಟ್ಟು ನಾವು ದಂದಗಾನಹಳ್ಳಿ ಚಂದ್ರು ಅಂದ್ಬಿಟ್ಟು ಅವ್ರಿಗೆ ಮದುವೆ ಮಾಡಿಕೊಟ್ಟಿದ್ದೆ. ಅವ್ರು ಲವ್ ಮಾಡ್ಕೊಂಡು ಮ್ಯಾರೇಜ್ ಮಾಡ್ಕೊಂಡಿರೋದು. ಅರ್ಜೆಂಟಲ್ಲಿ ಇದೇನಾಗೈತೆ ಏನೋ ಅಂತ ನನಗೂ ಗೊತ್ತಾಗಿಲ್ಲ ಮಾಹಿತಿ. ಅದರಿಂದ ನನಗೆ ನೆನ್ನೆ ಕಾಲ್ ಬಂತು, ಹಿಂಗೆ ನಿನ್ನ ತಂಗಿ ವಿಷ ಕುಡಿದ್ಬಿಟ್ಟವಳೆ ಅಂತ ಒಂದು ಬಂತು. ತಿರ್ಗಿ ಅಲ್ಲೋಗಿ ವಿಚಾರಣೆ ಮಾಡಿದ್ರೆ ಅದು ವಿಷ ಅಲ್ಲ, ಏನೋ ಕೊಲೆನೋ ಇಲ್ಲ ಮತ್ತೊಂದು ಏನೋ ನಡೆದೈತೆ ಅಂತ ಗೊತ್ತಾಗ್ತೈತೆ. ಅದಕ್ಕೆ ಅವರು
ತಿರ್ಗಿ ನಾವೆಲ್ಲ ಬೆಳಗ್ಗೆ ಎಲ್ಲ ವಿಚಾರಣೆ ಮಾಡಿದಾಗ ಸಂದೀಪ್ ಅಂದ್ಬಿಟ್ಟು ಒಬ್ಬನು 3 ತಿಂಗಳಿಂದ ರಿಲೇಷನ್ಶಿಪ್ಪಲ್ಲಿ ಇದ್ದಂತೆ. ಅವ್ರನ್ನ ನನ್ನ ತಂಗಿ ಕೆಲಸ ಮಾಡೋ ಹತ್ರಕ್ಕೆಲ್ಲ ಅವ್ನು ಹೋಗ್ಬಿಟ್ಟು ಆ ಹುಡುಗಿನ ಮಾತಾಡಿಸ್ಕೊಂಡು ಕೆಲಸ ಮಾಡೋದ್ರಿಂದೆಲ್ಲ ಕರ್ಕೊಂಡು ಹೋಗ್ಬಿಟ್ಟು ತಿರುಗಾಡಿಸ್ತಾ ಇದ್ದಂತೆ. ಅದು ನಮಗೂ ಗೊತ್ತಿಲ್ಲ, ಮಾಹಿತಿ ಇವತ್ತೇ ಗೊತ್ತಾಯ್ತು ಸ್ಟೇಷನ್ ಹತ್ರ ಹೋದ್ಮೇಲೆ. ಅದೇ ನಾವು ಅದು ಏನು ಮಾಡ್ಕೊಂಡು ಅವಳು ಸೂಸೈಡ್ ಮಾಡ್ಕೊಳೋಕ್ಕೆ ಸಾಧ್ಯನೇ ಇಲ್ಲ ಅದು. ಅದೇ ಕಾರಣ, ಯಾಕಂದರೆ ಅವಳು ಒಂಥರ ನಮಗೆ ರೌಡಿ ಬೇಬಿ ಇದ್ದಂಗೆ. ಇನ್ನೊಂದೇನೆಂದರೆ ಇದು ಕೊಲೆನೇ ಅಂತ ನನ್ನ ಅನಿಸಿಕೆ ಇದೆ. ಅವರಿಬ್ಬರು ಕಂಪ್ಲೇಂಟ್ ಕೊಟ್ಟಿದ್ದೀರಿ, ಅವರಿಬ್ಬರು ಇವಾಗ ಒಳಗಡೆ ಇದ್ದಾರೆ. ಇದೇನಾಗೈತೆ ಅಂತ ನನಗೂ ಸ್ವಲ್ಪ ಅಲ್ಲ, ಇವರು ಗಂಡನೇ ಹಾಕ್ಬಿಟ್ಬಿಟ್ಟು ಅಂದರೆ ಗಂಡನ ಜೊತೆ ಅಲ್ಲಿ ದನಗಾನಹಳ್ಳಿ ಹತ್ರ ಇರೋದಕ್ಕೆ ಇಷ್ಟ ಇಲ್ಲ. ನನ್ನ ತಂಗಿ ಇಲ್ಲಿ ಬಂದು ಒಂದನಕ್ಕೆ ಅಂದ್ಬಿಟ್ಟು ಅವ್ರ ಅಂಗಡಿಯಲ್ಲಿ ಕೆಲಸ ಮಾಡಿಕೊಂಡು 3 ಹೊತ್ತು ಊಟ ಏನಾಯಿತು ಅದು ತಿನ್ಕೊಂಡು ಅವ್ರ ಮಕ್ಕಳನ್ನ ನನ್ನ ತಂಗಿನ ಎಲ್ಲ ಚೆನ್ನಾಗಿ ನೋಡ್ಕೊತಾ ಇದ್ರು. ಬಟ್ ಇಲ್ಲಿ ಈ ಸೈಡಲ್ಲಿಂದ ಬಂದಿದ್ದಾರೆ, ಏನು ಆಯಿತು ಏನೋ ಗೊತ್ತಿಲ್ಲ. ಬಟ್ ಹಿಂಗೆ ಸಂದೀಪ್ ಪರಿಚಯ ಆದಮೇಲೆ ಇದೆಲ್ಲ ಆಗಿರೋದು. ಸಂದೀಪ್ ಅವರು ಏನು ಕೆಲಸ ಮಾಡ್ತಿದ್ರು? ಸಂದೀಪು ಪೆಟ್ರೋಲ್ ಬಂಕಲ್ಲಿ ಕೆಲಸ ಮಾಡ್ತಾ ಇದ್ದಂತೆ. ಇಲ್ಲೇ ಗಂಗರೆ ಕಾಲುವೆ ಹತ್ರ ಇರೋದಂಥವ್ರು. ಅಲ್ಲ, ಈ ನಿಮ್ಮ ಸಿಸ್ಟರ್ಗೆ ಹೆಂಗೆ ಪರಿಚಯ? ನಮ್ಮ ಸಿಸ್ಟರ್ಗೆ ಅಂದರೆ ಇವೆಂಟ್ಗೆಲ್ಲ ಹೋಗ್ತಾಯಿದ್ರು, ಚೌಟ್ರಿಗೆ ಇವೆಂಟ್ಗೆಲ್ಲ ಹೋಗ್ತಾಯಿದ್ರು. ಅಲ್ಲಿ ಬಟ್ಟೆ ಕೆಲಸಕ್ಕೆ ಬಂದಿದ್ದಂತೆ. ಹಿಂಗೆ ಇವತ್ತೇ ಗೊತ್ತಾಗಿದ್ದು ಮಾಹಿತಿ. ಅದಕ್ಕೆ ಅವ್ನು ನಿಂತ್ಕೊಂಡು ಹಂಗೆ ಹೇಳ್ದ. ಅದಕ್ಕೆ ನನಗೆ ಪರಿಚಯ ಆಗಿರೋದು ಅಲ್ಲೇ ಅಂತೆ. ಅವನು ಎಲ್ಲ ಒಪ್ಕೊತಾನೆ. ನನ್ನ ಮನೆಯಿಂದ ಒಡವೆಗಳೆಲ್ಲ ತೊಗೊಂಡೋಗಿದ್ದೆ, 3 ತಿಂಗಳು ಕರ್ಕೊಂಡೋಗಿದ್ದೀನಿ ಅಂತೆಲ್ಲ ಅವನು ಹೇಳ್ತಾವನೆ. ಅದಕ್ಕೆ ಅದು ನ್ಯಾಯ ಪ್ರಕಾರ ಏನಾಯಿತು ಅದು ಮಕ್ಳಿಗೋಸ್ಕರ ಆದರೂ ನ್ಯಾಯ ಸಿಗಬೇಕು ಅಂತ ಕೋರ್ಕೊಂತಾರೆ. ಈಗ ಮಕ್ಕಳು ಅನಾಥವಾಗಿದ್ದಾರೆ. ಇನ್ನೇನು ಮಾಡ್ತೀವಿ? ನಾ ತಾಯಿ ಹೇಳ್ದಿದ್ಮೇಲೆ ಇನ್ನು ತಂದೆ ಇತ್ತು ಏನು ಪ್ರಯೋಜನ? ತಾಯಿನೇ ಹೇಳ್ದಿದ್ಮೇಲೆ ಇನ್ನು ವೇಸ್ಟೇ ಅಲ್ಲ. ಈಗ ಅಂತಂದರೆ ಸಂದೀಪ್ ಅವರೇ ಕೊಲೆ ಮಾಡಿದ್ದಾರೆ ಅಂತ ನಿಮ್ಮ ಆರೋಪ? ನಮ್ಮದು ಅದೇ ಬರ್ತಾಯಿದೆ. ನನ್ನ ಅನಿಸಿಕೆನೂ ಅದೇ ಐತೆ. 3 ತಿಂಗಳು ಬಿಟ್ಟು ಹೋದ್ಮೇಲೆ ಅವನು ಮನೆಯಿಂದ ಒಡವೆಗಳೆಲ್ಲ ತೊಗೊಂಡು ಹಿಂಗೆಲ್ಲ ಹೋದ್ಮೇಲೆ ಇನ್ನು ಬರ್ದಿರಾನೇ ಇರ್ತದ. ಕೊಲೆ ಆಗಿ ಹೆಂಗಾಗಿದೆ ಅಂದರೆ ಚುಚ್ಚಿರೋದ ಅಥವಾ ಯಾವ ಥರ ಆಗಿದೆ ಅಂತ? ಚುಚ್ಚಿರೋದೆ ಅಂತ ಅನ್ಕೊತಾ ಐತೆ ನನಗೆ. ಅಲ್ಲ, ಹೊಟ್ಟೆಗೆ ಚುಚ್ಚಿರೋ, ಕರಳು ಸಮೇತ ತೂತು ಬಿದ್ದಿದೆ. ಇದೆಲ್ಲ ಐತೆ, ರಿಪೋರ್ಟ್ ಎಲ್ಲ ಐತೆ. ಕರಳು ಸಮೇತ ಚುಚ್ಚಿದೆ, ಕರಳು ತೂತು ಬಿದ್ದೈತಂತೆ. ಅದರಿಂದ ನಾವು ಅದಕ್ಕೆಲ್ಲ ಏನೋ ಮಾಡಿ ಅವ್ರಿಗೆ ಮದುವೆ ಆಗೈತೆ ಒಂದು 11 ವರ್ಷ 11 ವರ್ಷ ಆಗೈತೆ. ದಯವಿಟ್ಟು ನಮಗೆ ನ್ಯಾಯ ಕೊಡಿಸಿ, ದಯವಿಟ್ಟು ಹೇಳ್ತಾ ಇದ್ದೀನಿ.